ಇರಾನ್ ಮತ್ತು ಇಸ್ರೇಲ್ ಯುದ್ಧ ಜೋರಾಗ್ತಾ ಇದೆ. ಇತ್ತ ಭಾರತದಲ್ಲಿ ಎಲ್ಪಿಜಿ ಗ್ಯಾಸ್ ಅಭಾವ ಉಂಟಾಗಿದೆ. ಪೀಣ್ಯದ ಸಾಲಿಡೆಕ್ಸ್ ಕಂಪನಿಗೂ ಕೂಡ ಗ್ಯಾಸ್ ಟ್ರಬಲ್ ತಟ್ಟಿದೆ. ಸಾಲಿಡೆಕ್ಸ್ ಫ್ಯಾಬ್ರಿಕೇಶನ್ ತಯಾರಕ ಕಂಪನಿಗೆ ಆಘಾತ ಎದುರಾಗಿದೆ. ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವಂತಹ ಸಂಸ್ಥೆ ಇದು. ಇಲ್ಲೂ ಕೂಡ ಸಮಸ್ಯೆ ಸಾಕಷ್ಟಿದೆ. ಕಟಿಂಗ್ ಮತ್ತು ವೆಲ್ಡಿಂಗ್ ಮಾಡೋಕೆ ವಾಣಿಜ್ಯ ಎಲ್ಪಿಜಿ ಗ್ಯಾಸ್ ಅನ್ನು ಇಲ್ಲಿ ಬಳಕೆ ಮಾಡಿಕೊಳ್ಳಲಾಗುತ್ತೆ. ಒಂದು ದಿನಕ್ಕಾಗುವಷ್ಟು ಮಾತ್ರ ಸಿಲಿಂಡರ್ ಸ್ಟಾಕ್ ಇದೆ. ಗ್ಯಾಸ್ ಪೂರೈಕೆ ಆಗದಿದ್ರೆ ಕಂಪನಿ ಮುಚ್ಚುವಂತ ಆತಂಕ ಕೂಡ ಎದುರಾಗಿದೆ. ಇನ್ನೊಂದು ಕಡೆಯಲ್ಲಿ ಆರ್ಡರ್ ಮಾಡಿದ್ರು ಕೂಡ ಸಿಲಿಂಡರ್ ಸಪ್ಲೈ ಆಗ್ತಾ ಇಲ್ಲ. ಗ್ಯಾಸ್ ವ್ಯತ್ಯಯದ ಬಗ್ಗೆ ಸಂಸ್ಥೆಯ ಸಿಬ್ಬಂದಿ ಸುಮಾ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪೀಣ್ಯ ಕೈಗಾರಿಕಾ ವಲಯದಲ್ಲಿರುವಂತಹ ಸಾಲಿಡೆಕ್ಸ್ ಸಂಸ್ಥೆಯಿಂದ ನಡುವೆ ಭೀಕರ ಯುದ್ಧ ನಡೀತಾ ಇದೆ. ಹೀಗಾಗಿ ಜಗತ್ತಿಗೆ ತೈಲದ ಅಭಾವ ಉಂಟಾಗಿದೆ. ಇಂಧನ ಪೂರೈಕೆಯಲ್ಲೂ ಕೂಡ ವ್ಯತ್ಯಯ ಆಗಿದೆ. ಬೆಂಗಳೂರಿನಲ್ಲಿ ಸಾಕಷ್ಟು ಇಂಡಸ್ಟ್ರಿಗಳು ಇದೇ ಇಂಧನವನ್ನ ನಂಬಿಕೊಂಡು ದಿನನಿತ್ಯ ಕಾರ್ಯವನ್ನ ನಿರ್ವಹಿಸುತ್ತವೆ. ಸದ್ಯ ನಾನು ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿರುವಂತಹ ಸಾಲಿಡೆಕ್ಸ್ ಎನ್ನುವಂತಹ ಸಂಸ್ಥೆಯಲ್ಲಿ ಇದ್ದೀನಿ. ಇಲ್ಲೂ ಕೂಡ ಫ್ಯಾಬ್ರಿಕೇಶನ್ ವರ್ಕ್ಗಳು ನಡೆಯುತ್ತೆ. ಈ ಫ್ಯಾಬ್ರಿಕೇಶನ್ ವರ್ಕ್ಗಳಿಗೂ ಕೂಡ ಇಂಧನವನ್ನ ಬಳಕೆ ಮಾಡ್ಕೊಳ್ತಾರೆ. ಕಟಿಂಗ್ಸ್ ಆಗಿರ್ಬೋದು, ಬೇರೆ ಬೇರೆ ತಯಾರಿಕೆಗೆ ಇಲ್ಲಿ ಏನು ಇಂಧನವನ್ನ ಬಳಕೆ ಮಾಡ್ಕೊಳ್ತಾರೆ. ಸದ್ಯ ಆ ಇಂಧನದ ಪೂರೈಕೆ ಆಗ್ತಾ ಇಲ್ಲ, ಸರಿಯಾಗಿ ನಮ್ಗೆ ಸಿಗ್ತಾ ಇಲ್ಲ. ಇಲ್ಲಿರುವಂತ ಸ್ಟಾಕ್ ಖಾಲಿ ಆಗ್ತಾ ಇದೆ. ಆರ್ಡರ್ ಕೊಟ್ಟರು ಕೂಡ ಸಪ್ಲೈ ಆಗ್ತಾ ಇಲ್ಲ ಎನ್ನುವಂಥದ್ದಾಗಿ ಸಿಬ್ಬಂದಿ ಹೇಳ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಒಂದ್ ಕಡೆಯಲ್ಲಿ ಇಲ್ಲಿ ಬಳಕೆ ಮಾಡುವಂತ ಇಂಧನ ಯಾವುದು ಅಂತ ಹೇಳಿ, ಈ ಇಂಧನ ಖಾಲಿ ಆದ್ರೆ ಮುಂದಿನ ದಿನಗಳಲ್ಲಿ ಸಂಕಷ್ಟ ಎದುರಿಸುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಗಮನಿಸಬೇಕಾದಂತ ವಿಚಾರ ಅಂತ ಹೇಳಿದ್ರೆ, ಒಂದ್ ಕಡೆಯಲ್ಲಿ ಇಂಧನ ಲಭ್ಯತೆ ಇಲ್ಲ, ಸಪ್ಲೈ ಆಗ್ತಾ ಇಲ್ಲ, ವ್ಯತ್ಯಯ ಆಗ್ತಾ ಇಲ್ಲ. ನಾನು ಹೇಳ್ತಾ ಇದ್ದೆ, ಹೋಟೆಲ್ ಉದ್ಯಮ ಮಾತ್ರ ಅಲ್ಲ, ಅದೆಷ್ಟೋ ಉದ್ಯಮದವರು ಕೂಡ ಈ ಇಂಧನವನ್ನ ನಂಬಿಕೊಂಡು ದಿನನಿತ್ಯ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಬೆಂಗಳೂರಿನಲ್ಲೂ ಕೂಡ ಇವೆ, ರಾಜ್ಯದ ಸಾಕಷ್ಟು ಕಡೆಗಳಲ್ಲೂ ಕೂಡ ಇದೇ ರೀತಿಯಾಗಿ ಕಾರ್ಯನಿರ್ವಹಿಸುವವರಿದ್ದಾರೆ. ಸಾಕಷ್ಟು ಸಿಬ್ಬಂದಿ ಇದ್ದಾರೆ ಇಲ್ಲಿ. ಈ ಸಿಬ್ಬಂದಿ ಇಲ್ಲಿಗೆ ಇಂಧನ ಪೂರೈಕೆ ಆಗಿಲ್ಲ ಅಂತ ಹೇಳಿದ್ರೆ ಸಿಬ್ಬಂದಿಯ ಕೆಲಸ ನಿಂತೋಗುತ್ತೆ. ಇವತ್ತು ನಾಳೆಗೋ ಖಾಲಿ ಆದ್ರೆ ಇಂಧನ ಮುಂದಿನ ದಿನಗಳಲ್ಲಿ ಅವರ ಕೆಲಸಕ್ಕೆ ತೊಂದರೆ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಇಷ್ಟು ದೊಡ್ಡ ಸಂಸ್ಥೆ ಈಗ ಸದ್ಯ ರನ್ ಆಗ್ತಾ ಇರುವಂತದ್ದು ಇಂಧನದಿಂದ. ಇಲ್ಲಿ ಕೆಲವೊಂದು ಕಟ್ಟಿಂಗ್ಸ್ ಆಗಿರ್ಬೋದು ಅಥವಾ ಫ್ಯಾಬ್ರಿಕೇಶನ್ ವರ್ಕ್ ಆಗಿರ್ಬೋದು, ಎಲ್ಲವೂ ಕೂಡ ನಿಂತಿದೆ. ಸದ್ಯ ಸಾಕಷ್ಟು ಜನ ವರ್ಕ್ ಮಾಡ್ತಾ ಇದ್ದಾರೆ. ಇಲ್ಲಿನ ಸಿಬ್ಬಂದಿಯನ್ನು ಕೂಡ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಅವರಿಂದಲೂ ಕೂಡ ಅಭಿಪ್ರಾಯವನ್ನ ಪಡ್ಕೊಳ್ತಾ ಹೋಗೋಣ. ಹಾಗೇನೆ ಅವ್ರು ಏನ್ ಹೇಳ್ತಾರೆ, ಅವ್ರಿಗಿರುವಂತ ಸಮಸ್ಯೆ ಏನು, ಅವರ ಡಿಮ್ಯಾಂಡ್ ಏನಿದೆ, ಸಪ್ಲೈ ಸರಿಯಾಗಿ ಆಗ್ತಾ ಇದೆಯಾ, ಎಲ್ಲವನ್ನೂ ಕೂಡ ಕೇಳ್ತಾ ಹೋಗೋಣ. ಇಲ್ಲಿನ ಸಿಬ್ಬಂದಿ ಸುಮಾ ಅವ್ರು ನಮ್ ಜೊತೆ. ಮೇಡಮ್ ನಮಸ್ಕಾರ. ಮೇಡಮ್, ಸದ್ಯ ಎಲ್ಲಾ ಕಡೆ ಗಮನಿಸ್ತಾ ಇದ್ವಿ, ಇಂಧನ ಸಪ್ಲೈ ಆಗ್ತಾ ಇಲ್ಲ, ತೊಂದರೆ ಆಗ್ತಾ ಇದೆ ಏನೋದಾಗಿ. ನಿಮ್ಮ ಇಂಡಸ್ಟ್ರಿಗೆ ಎಷ್ಟು ಇಂಧನದ ಅವಶ್ಯಕತೆ ಇದೆ, ಸಪ್ಲೈ ಆಗ್ತಾ ಇದೆಯಾ ಹೇಗೆ? ಸರ್, LPG ಆಗ್ತಾ ಇಲ್ಲ. ಬೇರೆದು ಆಕ್ಸಿಜನ್ ಅದೆಲ್ಲ ಸ್ವಲ್ಪ ಪರವಾಗಿಲ್ಲ. LPG ನಾವು ಆರ್ಡರ್ ಮಾಡಿದ್ರೆ ಈಗ ಸದ್ಯಕ್ಕೆ ಇಲ್ಲ, ನಮ್ಮ ಹತ್ರ ಸ್ಟಾಕ್ ಇಲ್ಲ ಅಂತ ಹೇಳ್ತಿದ್ದಾರೆ. ನಾವು ನಾಲ್ಕೈದು ಕೇಳಿದ್ರು ಅವರು ಬರೀ ಒಂದ್ ಕೊಡೋದಕ್ಕೂ ತುಂಬಾ ಟೈಮ್ ತಗೋತಾ ಇದ್ದಾರೆ. ಈಗ ಅದೇ ಪ್ರಾಬ್ಲಮ್ ಆಗ್ತಾ ಇರೋದು. ಆಕ್ಸಿಜನ್ ನಾವು ಎಲ್ಲ ಯೂಸ್ ಮಾಡ್ತೀವಿ ಫ್ಯಾಬ್ರಿಕೇಶನ್ ಅಲ್ಲಿ, ACM ಮತ್ತೆ ಆರ್ಗಾನ್ ಎಲ್ಲ ಯೂಸ್ ಮಾಡ್ತೀವಿ. ಅದು ಪರವಾಗಿಲ್ಲ, ಬರ್ತಾ ಇದೆ. ನಮ್ಗೆ LPG ಪ್ರಾಬ್ಲಮ್. ವೀಕ್ಷಕರೇ, ಗಮನಿಸ್ತಾ ಇದ್ರಿ, ಈ ಸಂಸ್ಥೆಯಲ್ಲಿ LPG ಯನ್ನು ಕೂಡ ಬಳಕೆ ಮಾಡ್ತಾ ಇದ್ದಾರೆ. ಇದರ ಹೊರತಾಗಿ ಬೇರೆ ಇಂಧನಗಳು, ಅನಿಲಗಳು ಸಪ್ಲೈ ಆಗುವಂತದ್ದು ಆಗ್ತಾ ಇದೆ. ಆದ್ರೆ LPG ಯ ಕೊರತೆ ಈ ಸಂಸ್ಥೆಯವರಿಗಿದೆ. ಹೀಗಾಗಿ ತೊಂದರೆ ಉಂಟಾಗಿದೆ ಅನ್ನೋದಾಗಿ ಇಲ್ಲಿನ ಸಿಬ್ಬಂದಿ ಹೇಳ್ತಾ ಇದ್ರು. ಇವತ್ತು ಕೆಲಸ ಮಾಡಬಹುದು, ಆದ್ರೆ ನಾಳೆಗೆ ಸಾಕಾಗೋದಿಲ್ಲ ಎನ್ನುವಂತ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ನಾಳೆಗೆ ಒಂದ್ ವೇಳೆ ಸಪ್ಲೈ ಆಗಿಲ್ಲ ಅಂತ ಹೇಳಿದ್ರೆ ಕಂಪನಿಯನ್ನ ನಿಲ್ಲಿಸಬೇಕಾದಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಸಂಪತ್, ಪವರ್ ಟಿವಿ, ಬೆಂಗಳೂರು.